ನಮಸ್ಕಾರ. ಇವತ್ತೆಲ್ಲರಿಗೂ ಒಂದು ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಇದೇನಪ್ಪ ತೆಂಗಿನಕಾಯಿ ಚಟ್ನಿ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಳ್ತೀರಾ. ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಈ ತೆಂಗಿನಕಾಯಿ ಚಟ್ನಿ ನಾವು ಬಳಸಿ ಮಾಡೋದು ಟ್ರಿಕ್ಸ್ ಉಪಯೋಗಿಸಿದ್ರೆ ನಾವು ಹೊರಗಡೆ 2 ದಿವಸ ಇಟ್ಕೊಂಡ್ರೂ ಸಹ ಹಾಳಾಗೋದಿಲ್ಲ. ಆ ಥರ ಟ್ರಿಕ್ಸ್ ಉಪಯೋಗಿಸಿ ಮಾಡೋದ್ರಿಂದ ನಾವು ಚಟ್ನಿನ ಬಹಳ ಕಾಲ ಉಳಿಸ್ಕೋಬೋದು. ಹೊರಗಡೆನೇ ಒಂದು ದಿವಸ ಎಲ್ಲ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಶುರು ಮಾಡೋಣ. ಈಗ ನಾನಿಲ್ಲಿ 1 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹಸಿ ತೆಂಗಿನಕಾಯಿ ಬಲ್ತಿರೋದು ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ತುಂಡು ಹುಣಸೆಹಣ್ಣು, ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹುರಿದು ಹಾಕ್ಕೋಬೇಕು. ಇದು ಟ್ರಿಕ್ಸ್ ಇದು. ಮತ್ತು ನಾವು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಹುರಿದು ಹಾಕ್ಕೊಂಡ್ರೆ ನಾವು 2 ದಿವಸ ಇಟ್ಕೊಂಡು ಚಟ್ನಿ ಹಾಳಾಗಲ್ಲ. ಮತ್ತು ಕೊನೆಗೆ ಒಂದು ಟ್ರಿಕ್ಸ್ ಹೇಳ್ತೀನಿ, ಅದು ಸಹ ಮಾಡಿದ್ರೆ ನಾವು ಚಟ್ನಿ ಸಂಜೆವರೆಗೂ ನಾವು ಫ್ರಿಡ್ಜಲ್ಲಿ ಇಡೋದೇ ಬೇಕಾಗಿಲ್ಲ. ಆ ಥರ ಬಳಸ್ಕೋಬೋದು. ಈಗ ಕಡಲೆ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಹಾಕೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ನಾನು ಇದಕ್ಕೆ ಉಪ್ಪು ಹಾಕ್ತಿಲ್ಲ, ಲಾಸ್ಟಿಗೆ ಉಪ್ಪು ಹಾಕ್ತಿದ್ದೀನಿ, ಮರ್ತುಬಿಟ್ಟೆ ನೋಡಿ. ಈಗ ತೆಂಗಿನ ಚಟ್ನಿ ರೆಡಿ ಆಗೋಯ್ತು. ತೆಂಗಿನಕಾಯಿ ಚಟ್ನಿ ತುಂಬ ಸೂಪರಾಗಿ ಆಯಿತು. ಚೆನ್ನಾಗಿ ನೈಸಾಗಿದೆ. ತೀರಾ ನೈಸ್ ಮಾಡಬಾರ್ದು, ಸ್ವಲ್ಪ ದಪ್ಪ ದಪ್ಪ ಇದ್ದರಷ್ಟು ಟೇಸ್ಟು ಚೆನ್ನಾಗಿರ್ತದೆ ತೆಂಗಿನಕಾಯಿ ಚಟ್ನಿ. ಈಗ ನೆಕ್ಸ್ಟು ನಾನು ಉಪ್ಪು ಹಾಕಿರಲಿಲ್ವಲ್ಲ ಆಗಲೇ, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ, ಕಲಸಿಡ್ತೀನಿ. ಮಿಕ್ಸಿ ಮಾಡ್ಬೇಕಾದ್ರೆ ಹಾಕ್ಕೋಬೋದು. ನಾನು ಮರ್ತಿರೋದ್ರಿಂದ ಈಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ನಾವು ಒಂದು ಒಗ್ಗರಣೆ ಕೊಟ್ಟರೆ ನೋಡಿ, ಅದೇ ನಾವು ಮೇಲ್ಗಡೆ ಒಗ್ಗರಣೆ ಹಾಕಿದಾಗ ಇದು ಎಣ್ಣೆದು, ಹಿಂಗಿಂದು, ಸಾಸಿವೆದು, ಕರ್ಬೇವಿನ ಸೊಪ್ಪಿದು ಎಲ್ಲ ಘಮ ಇರುತ್ತಲ್ಲ, ಅದರಿಂದ ಚಟ್ನಿ ನಾವು ಬಹಳ ಕಾಲ ಇಟ್ಕೋಬೋದು. ನೋಡಿ, ಈ ಥರ ಎಲ್ಲ ಮೇಲಂಗೆ ತೇಲ್ ಬಿಡಬೇಕು. ಹಿಂಗೆ ತೇಲ್ ಬಿಟ್ಬಿಟ್ಟು ನಾವು ಹೊರಗಡೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಳಾಗೋದಿಲ್ಲ ಚಟ್ನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ. ನೋಡಿ, ಈ ಥರ ಇಡ್ಲಿಗೆಲ್ಲ ಸೂಪರಾಗಿರುತ್ತೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಓಕೆ.